ಅನುದಾನ ಬಂದಿರುತ್ತೆ. ಒಟ್ಟು 19,30,777 ರೂಪಾಯಿ ಅನುದಾನ ಆಗಿರುತ್ತೆ. ಅನುದಾನ ಪ್ಲಸ್ ಆರಂಭಿಕ ಶುಲ್ಕ ಬಡ್ಡಿ ಟೋಟಲ್ ಎಲ್ಲ ಸೇರಿ 51,79,153 ರೂಪಾಯಿ ಇವ್ರ ಹತ್ರ ಇರುತ್ತೆ. ಇದಕ್ಕೆ ಒಂದು ಇನ್ನು ಎಲೆಕ್ಟೆಡ್ ಬಾಡಿಯಿಂದ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆ ಪ್ಲಾನ್ 60-40 ಡೇಸ್ ಅಲ್ಲಿ ಕುಡಿಯೋ ನೀರು ಮತ್ತು ನೈರ್ಮಲ್ಯ ಮತ್ತು ಇತರೆ ಖರ್ಚುಗಳಿಲ್ಲ ತಕ್ಕಂತೆ 60-40 ಡೇಸ್ ಅಲ್ಲಿ ಪ್ಲಾನ್ ಮಾಡ್ಕೊಂತಾರೆ. ಅದು 40,86,771 ರೂಪಾಯಿ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಇದರಲ್ಲಿ ಕುಡಿಯೋ ನೀರಿಗೆ 16,90,215 ರೂಪಾಯಿ ಖರ್ಚು ಮಾಡಿರ್ತಾರೆ. ನೈರ್ಮಲ್ಯಗೆ 10,60,475 ಖರ್ಚು ಮಾಡಿರ್ತಾರೆ. ಇದರ 40% 15,79,573 ರೂಪಾಯಿ ಖರ್ಚು ಮಾಡಿರ್ತಾರೆ. ಒಟ್ಟು 43,30,263 ರೂಪಾಯಿ ಪಾವತಿ ಮಾಡಿರ್ತಾರೆ. ಒಟ್ಟಾರೆ ಖರ್ಚು 1 ವರ್ಷದ್ದು. ಇದರಲ್ಲಿ ಯಾವುದಕ್ಕೆ ಖರ್ಚಾಗಿದೆ ಅಂತ ಇವಾಗ ಹೇಳ್ತೀರಿ. 14 ಬಿಲ್ಲು ಪ್ಯಾನಲ್ ಬೋರ್ಡ್ ರಿಪೇರಿ ಮತ್ತು ಖರೀದಿ ಮಾಡಿರೋದು 14 ಬಿಲ್ ಆಗಿರುತ್ತೆ. 2,04,402 ರೂಪಾಯಿ ಪಾವತಿ ಮಾಡಿರ್ತಾರೆ. ಚರಂಡಿ ಮೇಲೆ ಸ್ಲ್ಯಾಬ್ ಹಾಕಿರೋಂಥದ್ದು 4 ಕಾಮಗಾರಿ ಮಾಡಿರ್ತಾರೆ. 1,94,518 ರೂಪಾಯಿ ಪಾವತಿ ಮಾಡಿರ್ತಾರೆ. ಚರಂಡಿ ಸ್ವಚ್ಛತೆ ಮಾಡಿರೋದು 16 ಕಾಮಗಾರಿ ಆಗಿರುತ್ತೆ. 4,05,819 ರೂಪಾಯಿ ಪಾವತಿ ಆಗಿರುತ್ತೆ. ಪೈಪ್ ಲೈನ್ 4 ಕಾಮಗಾರಿ ಮಾಡಿರ್ತಾರೆ. ಇದು 63,024 ರೂಪಾಯಿ ಪಾವತಿ ಆಗಿರುತ್ತೆ. ಅಂಗವಿಕಲ ಶೌಚಾಲಯವನ್ನು ಮಾಡಿರ್ತಾರೆ. ಅದು 1,94,432 ರೂಪಾಯಿ ಪಾವತಿ ಆಗಿರುತ್ತೆ. ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಮಾಡಿರ್ತಾರೆ. 4,87,714 ರೂಪಾಯಿ ಪಾವತಿ ಆಗಿರುತ್ತೆ. ಸ್ವಚ್ಛ ಸಂಕೀರ್ಣವನ್ನು ಉಳಿತ ಕಾಮಗಾರಿಯನ್ನು ಮಾಡಿರ್ತಾರೆ. ಇದು 95,202 ರೂಪಾಯಿ ಪಾವತಿ ಆಗಿರುತ್ತೆ. ಶುದ್ಧ ನೀರಿನ ಕುಡಿಯುವ ನೀರಿನ ಘಟಕದ ರಿಪೇರಿ ಒಂದು ಆಗಿರುತ್ತೆ. ಇದು 78,192 ರೂಪಾಯಿ ಆಗಿರುತ್ತೆ. ಮತ್ತು ಈ ಅಂಗನವಾಡಿ ಸಂತೃಪ್ತ ಒಂದಾಗಿರುತ್ತದೆ. ಇದು 1,21,592 ರೂಪಾಯಿ ಆಗಿರುತ್ತೆ. ಪಂಚಾಯತಿ ಕಾಂಪೌಂಡ್ ಸಂತಟ್ಟು 1,21,292 ರೂಪಾಯಿ ಆಗುತ್ತೆ. ಕಾಂಪೌಂಡ್ ನಿರ್ಮಾಣ ಒಂದಾಗಿರುತ್ತೆ. 4,80,804 ರೂಪಾಯಿ ಆಗುತ್ತೆ. ಅಂಗನವಾಡಿ ಸ್ವಚ್ಛತೆ ಮತ್ತು ಸಂತರ್ಕ ಮಾಡಿರೋದು 19,559 ರೂಪಾಯಿ ಪಾವತಿಯಾಗಿರುತ್ತೆ. ಮತ್ತು ನೀರಿನ ಇರ್ದೋಣಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಇದೊಂದು ಮಾಡಿರ್ತಾರೆ. ಕುಡಿಯುವ ನೀರಿನ ಪೈಪ್ಲೈನ್ ಮಾಡಿರ್ತಾರೆ. 19,442 ರೂಪಾಯಿ ಒಂದಾಗಿರುತ್ತೆ. ಒಂದು ಇರ್ದೋಣಿ ಡ್ಯಾಮ್ ಪಾವತಿಗೆ ಮಾಡಿರ್ತಾರೆ. 48,500 ರೂಪಾಯಿ ಪಾವತಿ ಆಗುತ್ತೆ. ಮತ್ತು ಕೇಬಲ್ ವೈರು ಪೈಪ್ ಇತರೆ ಸಾಮಗ್ರಿ ಖರೀದಿ ಮಾಡೋ ಏರ್ ಬಿಲ್ ಆಗಿರುತ್ತೆ. ಇದು 2,20,290 ರೂಪಾಯಿ ಪಾವತಿ ಆಗಿರುತ್ತೆ. ಮತ್ತು ಈ 15ನೇ ಹಣಕಾಸಿನ ಅಲ್ಲಿ ಮಾಡಿರ್ತಾರೆ ಕಾಮಗಾರಿಗಳಿಗೆ ತೆರಿಗೆಗಳನ್ನು ಕಟ್ಟಿರ್ತಾರೆ. ಆ ತೆರಿಗೆ 1,112 ರೂಪಾಯಿ ಪಾವತಿ ಮಾಡಿರ್ತಾರೆ. ಮತ್ತು ಬೀದಿ ದೀಪಗಳು ಒಂದು 15 ಬಿಲ್ ಮಾಡಿರ್ತಾರೆ. 3,79,000